ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಕಷ್ಟದ ನಂತರ ಖಂಡಿತವಾಗಿಯೂ ನಿನ್ನ ಜೀವನ ಎನ್ನುವುದು ಇನ್ನಷ್ಟು ಸುಂದರವಾಗುತ್ತದೆ. ಇದು ನಿನ್ನ ಜೀವನದ ಸಣ್ಣ ಹಂತವಷ್ಟೇ. ಸಮಯ ಕಳೆದಂತೆ ಎಲ್ಲವೂ ಕೂಡ ಸರಿ ಆಗುತ್ತದೆ. ಈ ಕಷ್ಟದಿಂದ ಹೊರಬಂದಾಗ ನೀನು ಇನ್ನಷ್ಟು ಬಲಿಷ್ಠನಾಗುತ್ತೀಯ. ನಂಬಿಕೆಯನ್ನು ಇಡು ದೇವರ ಮೇಲೆ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ಮೆಟ್ಟಿ ನಡೆಯುವುದನ್ನು ಮನುಷ್ಯ ಕಲಿಯಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಾಗುವುದು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡುವುದರ ಮೂಲಕ ನಮಗೆ ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳಿ ಆನಂದಿಸೋಣ. ಲೋಕ ನಿನ್ನನ್ನು ಹೇಗೆ ನೋಡುತ್ತದೆ ಎನ್ನುವುದು ಮುಖ್ಯವಲ್ಲ, ನೀನು ನಿನ್ನನ್ನು ಹೇಗೆ ನೋಡುತ್ತಾ ಇದ್ದೀಯ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಆತ್ಮಗೌರವವನ್ನು ಕಳೆದುಕೊಂಡರೆ ಎಲ್ಲವೂ ಕೂಡ ಕಳೆದುಕೊಂಡಂತೆಯೇ ಆಗುವುದು. ಎಲ್ಲ ಗೆಲುವುಗಳು ಕೂಡ ಸೋಲಾಗಿ ತೋರುವುದು. ಹಾಗಾಗಿ ಜೀವನದಲ್ಲಿ ಎಂತಹ ಪ್ರಸಂಗ ಉದ್ಭವ ಆದರೂ ಕೂಡ ನಿಮ್ಮ ಒಂದು ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಮನುಷ್ಯನು ಹೊಗಳಿಕೆಯಲ್ಲಿ ಬೆಳೆಯುವುದಿಲ್ಲ, ಅವನು ತೊಂದರೆಗಳಲ್ಲಿ ಬಲಿಷ್ಠನಾಗುತ್ತಾನೆ. ಆದ್ದರಿಂದ ಕಷ್ಟಗಳನ್ನು ದಂಡನೆ ಎಂದು ತಿಳಿದುಕೊಳ್ಳಬಾರದು. ಅದು ನಿನ್ನ ಬಲವನ್ನು ಗಟ್ಟಿಗೊಳಿಸುವಂತಹ ಒಂದು ರೀತಿಯ ತರಬೇತಿಯಾಗಿ ಕೆಲಸವನ್ನು ಮಾಡುತ್ತದೆ. ಕಷ್ಟಗಳು ಸಮಸ್ಯೆಗಳು ಬರುವುದು ನಿನ್ನ ಜೀವನದಲ್ಲಿ ಒಳ್ಳೆಯ ದಾರಿಯನ್ನು ತೋರಿಸುವ ಸಲುವಾಗಿ. ಹಾಗಾಗಿ ಬರುವಂತಹ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಡೆಯುವುದನ್ನು ನೀನು ಕಲಿಯಬೇಕು. ಅಂದಾಗ ಮಾತ್ರ ನೀನು ಮುಂದುವರಿಯುವುದಕ್ಕೆ ಸಾಧ್ಯವಾಗುವುದು. ನಿನ್ನನ್ನು ನೀನು ಬಲಹೀನನೆಂದು ಭಾವಿಸುವುದು ತುಂಬಾ ದೊಡ್ಡ ತಪ್ಪಾಗುತ್ತದೆ. ಬಿದ್ದರೆ ಎದ್ದು ನಿಲ್ಲಲು ಪ್ರಯತ್ನಿಸು. ಹೋರಾಟವನ್ನು ಮಾಡು. ಸಂಪೂರ್ಣವಾಗಿರುವಂತಹ ನಿಷ್ಠೆಯಿಂದ ನಿನ್ನ ಕರ್ತವ್ಯದ ಪಾಲನೆಯನ್ನು ನೀನು ಮಾಡು. ಕರ್ಮ ಮಾಡು, ನಿಭಾಯಿಸು. ಉಳಿದ ಎಲ್ಲವನ್ನೂ ಕೂಡ ಬಿಟ್ಟು ಬಿಡು. ಉಳಿಕಿರುವುದನ್ನು ಆ ಕೃಷ್ಣ ಪರಮಾತ್ಮನೇ ನೋಡಿಕೊಳ್ಳುತ್ತಾನೆ. ಅವನ ಮೇಲೆ ಭರವಸೆಯನ್ನು ಇಟ್ಟು ಮಾಡುತ್ತಿರುವಂತಹ ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿ ನಿರ್ವಹಿಸು. ಖಂಡಿತವಾಗಿಯೂ ಕೂಡ ಎಲ್ಲ ಸಮಸ್ಯೆಗಳಿಗೆ ಒಂದು ತಾರ್ಕಿಕವಾಗಿರುವಂತಹ ಅಂತ್ಯ ಸಿಕ್ಕೇ ಸಿಗುತ್ತದೆ. ಪರಿಹಾರವೂ ಕೂಡ ಇದ್ದೇ ಇರುತ್ತದೆ ಸಮಸ್ಯೆ ಇದ್ದಾಗ. ಆದರೆ ಅದನ್ನು ಸುಲಲಿತವಾಗಿ ಯೋಚನೆಯನ್ನು ಮಾಡುವಂತಹ ಆ ಒಂದು ಆತ್ಮವಿಶ್ವಾಸವಾಗಲಿ ಆ ಒಂದು ಚಾಕಚಕ್ಯತೆಯಾಗಲಿ ನಮ್ಮಲ್ಲಿ ಇರಬೇಕಾಗುತ್ತದೆ. ಸಮಸ್ಯೆಗಳು ಅವು ನೋಡುವುದಕ್ಕಿಂತ ಚಿಕ್ಕದ್ದಾಗಿಯೇ ಇರುತ್ತದೆ. ನಾವು ಅದನ್ನು ನೋಡಿ ಸುಮ್ಮನೆ ದೊಡ್ಡ ಸಮಸ್ಯೆ ಎಂದು ತಿಳಿದುಕೊಳ್ಳುತ್ತೇವೆ. ವಿಶ್ರಾಂತಿಯನ್ನು ಪಡೆಯಬೇಕು. ಸಮಯದೊಂದಿಗೆ ಎಲ್ಲವೂ ಕೂಡ ಬದಲಾಗುತ್ತದೆ. ಈ ಜೀವನವೇ ಶಾಶ್ವತ ಅಲ್ಲ ಎಂದಾಗ ಇನ್ನು ಈ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳು ಹೇಗೆ ತಾನೇ ನಮ್ಮ ಜೀವನದ ಉದ್ದಕ್ಕೂ ಶಾಶ್ವತವಾಗಿ ನಿಲ್ಲುವುದಕ್ಕೆ ಸಾಧ್ಯವಾದೀತು ಹೇಳಿ? ಚಿಂತನೆಗಳು ಫಲಿತಾಂಶವನ್ನು ಬದಲಿಸುವುದಿಲ್ಲ. ಹಾಗಾಗಿ ಮನುಷ್ಯ ಚಿಂತನೆಯನ್ನು ಅತಿಯಾಗಿ ಮಾಡುವುದಕ್ಕೆ ಹೋಗಲೇಬಾರದು. ಅತಿಯಾಗಿ ಚಿಂತನೆಯನ್ನು ಮಾಡುವವರು ಸರ್ವನಾಶವಾಗುತ್ತಾರೆ. ತಮ್ಮ ಚಿತೆಗೆ ತಾವೇ ಬೆಂಕಿಯನ್ನು ಹಚ್ಚಿಕೊಂಡಂತೆ ಆಗುವುದು. ಹಾಗಾಗಿ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಚಿಂತನೆಯನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಏನಾಗುವುದೋ ಎಲ್ಲವೂ ಕೂಡ ಹಾಗೆ ಆಗುತ್ತದೆ. ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ವಿಫಲರಾಗಿರಲು ಹಿಂಜರಿಯದಿರಿ. ಖಂಡಿತವಾಗಿಯೂ ಕೂಡ ಏನೇ ಆದರೂ ಜೀವನದಲ್ಲಿ ಎಲ್ಲವನ್ನ ಅನುಭವಿಸುವುದನ್ನು ಮನುಷ್ಯ ಕಲಿಯಬೇಕು. ದೈಹಿಕ ಚಟುವಟಿಕೆಗಳು ದೇಹದ ಮನಸ್ಸಿನ ಸಂಪರ್ಕವನ್ನು ತರುತ್ತವೆ. ದೈಹಿಕವಾಗಿರುವಂತಹ ಚಟುವಟಿಕೆಗಳನ್ನು ಮನುಷ್ಯ ಮಾಡುವುದನ್ನು ಕಲಿಯಬೇಕು. ಆಗುವುದೆಲ್ಲ ಒಳ್ಳೆಯದೇ. ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಬೇಕು. ಇಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ ನೋಡಿ. ಆದ್ದರಿಂದ ಅವಮಾನಗಳನ್ನು ಕೂಡ ಸ್ವೀಕರಿಸಬೇಕು, ದುಃಖಗಳನ್ನು ಕೂಡ ಸ್ವೀಕರಿಸಬೇಕು, ಸೋಲುಗಳನ್ನು ಕೂಡ ಸ್ವೀಕರಿಸುವುದನ್ನು ಕಲಿಯಬೇಕು. ಖಂಡಿತವಾಗಿಯೂ ಕೂಡ ನೀವು ಪಡುತ್ತಿರುವಂತಹ ಕಷ್ಟ, ನೋವು, ಸಮಸ್ಯೆಗಳು ನಿಜವೇ ಆಗಿದ್ದರೆ ಆ ದೇವರು ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಿಯೇ ಸೂಚಿಸುತ್ತಾನೆ. ಅಲ್ಲಿಯವರೆಗೆ ಶಾಂತವಾಗಿ ಇರುವುದನ್ನು ಕಲಿತುಕೊಳ್ಳಿ. ಶಾಂತವಾಗಿ ಇರಿ ಮತ್ತು ಸ್ವಯಂ ಸುಧಾರಣೆಯತ್ತ ಗಮನವನ್ನು ಕೊಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಕನಸುಗಳು ಈಡೇರುವುದು. ಭಗವಂತ ಎನ್ನುವವನು ಎಲ್ಲಿಯೇ ಇದ್ದಾನೆ, ನಮ್ಮ ಮನಸ್ಸಿನಲ್ಲಿಯೇ ಇದ್ದಾನೆ. ನಾವು ಆಲೋಚನೆ ಮಾಡುವಂತಹ ಶೈಲಿಯಲ್ಲಿಯೇ ಇದ್ದಾನೆ.
ಹಾಗಾಗಿ ಆ ಭಗವಂತನನ್ನ ನಂಬಿ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಬದಲಾದ ಮತ್ತು ಯಶಸ್ವಿ ಆಗುವ ಮೂಲಕ ನಿಮ್ಮ ಅವಮಾನಗಳಿಗೆ ನೀವು ಪ್ರತಿಕ್ರಿಯೆಗಳನ್ನು ಕೊಡುವುದನ್ನು ಕಲಿಯಬೇಕು. ಎಲ್ಲರಿಗೂ ಕೂಡ ಇಲ್ಲಿ ಅವಮಾನಗಳು ಎನ್ನುವುದು ಕಟ್ಟಿಟ್ಟ ಬುತ್ತಿ. ಸಾಧಿಸಿರುವಂತಹ ವ್ಯಕ್ತಿಗಳನ್ನು ಒಮ್ಮೆ ಭೇಟಿ ಮಾಡಿ ಕೇಳಿ ನೋಡಿ. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಜೀವನಗಳಲ್ಲಿ ಒಂದಲ್ಲ ಒಂದು ರೀತಿಯ ಅವಮಾನಗಳನ್ನು ಅನುಭವಿಸಿಯೇ ಇರುತ್ತಾರೆ. ಅದರಿಂದ ಪುಟಿದೆದ್ದು ಅವರು ಸಾಧನೆಯನ್ನು ಮಾಡಿರುತ್ತಾರೆ. ಖಂಡಿತವಾಗಿಯೂ ಕೂಡ ಅವಮಾನ, ನೋವು, ಸಂಕಟಗಳು ಬರುತ್ತಿರುವುದು ಮುಂದೆ ನನ್ನ ಜೀವನದಲ್ಲಿ ಒಳ್ಳೆಯ ದಾರಿ ಇದೆ ಎಂದು ತೋರಿಸುವುದಕ್ಕೆ ಎನ್ನುವುದಾಗಿ ನೀವು ಭಾವಿಸಬೇಕು. ಖಂಡಿತವಾಗಿಯೂ ಒಳ್ಳೆಯ ದಾರಿ ಸಿಕ್ಕೇ ಸಿಗುತ್ತದೆ. ಮುಳುಗಿದ ಸೂರ್ಯನೂ ಕೂಡ ಮತ್ತೆ ಹುಟ್ಟುವುದು ಎಷ್ಟು ಸತ್ಯವಾಗಿರುವಂತಹ ಮಾತೋ, ಹಾಗೆಯೇ ಮೋಸಕ್ಕೆ ಸೋತವರು ಮತ್ತೆ ಜೀವನದಲ್ಲಿ ಗೆದ್ದೇ ಗೆಲ್ಲುತ್ತಾರೆ. ಖಂಡಿತವಾಗಿಯೂ ಕೂಡ ಕಾಯುವಂತಹ ತಾಳ್ಮೆ ನಿಮ್ಮಲ್ಲಿ ಇರಬೇಕು. ಕೆಟ್ಟವರಿಗೆ ಆ ಕ್ಷಣಕ್ಕೆ ಮಾತ್ರ ಒಳ್ಳೆಯದು ಆಗಿರಬಹುದು, ಆದರೆ ಖಂಡಿತವಾಗಿಯೂ ಕೂಡ ಕೆಟ್ಟವರು ಹೆಚ್ಚಾಗಿ ಒಳ್ಳೆಯತನದಿಂದ ವರ್ತನೆಯನ್ನು ತೋರುವುದಕ್ಕೆ ಸಾಧ್ಯವೇ ಇಲ್ಲ. ಅವರ ಬಂಡವಾಳವಾಗಲಿ ಅವರ ನಿಜ ಸ್ವರೂಪವಾಗಲಿ ಸಮಯದ ನಂತರ ಎಲ್ಲರಿಗೂ ಗೋಚರವಾಗುವುದು. ಅವಮಾನಿಸಿದವರೊಡನೆ ಜಗಳವಾಡುವ ಬದಲು ಅವರೆದುರು ಬೆಳೆದು ಬದುಕುವುದೇ ನಾವು ನೀಡುವಂತಹ ಉತ್ತಮ ಉದಾಹರಣೆ ಆಗಬೇಕು. ಆ ರೀತಿಯ ಜೀವನ ಶೈಲಿಯನ್ನು ನೀವು ಕಲಿತುಕೊಳ್ಳಬೇಕು. ಜೀವನ ಎನ್ನುವುದೇ ಹಲವು ರೀತಿಯ ತಿರುಳುಗಳನ್ನು ನಮ್ಮ ಜೀವನದಲ್ಲಿ ತರುತ್ತದೆ. ತರುವಂತಹ ಎಲ್ಲ ತಿರುಳುಗಳನ್ನು ಮೆಟ್ಟಿಸುತ್ತಾ ಮುಂದುವರಿಯುವುದನ್ನು ನಾವು ಕಲಿಯಬೇಕು. ನಮ್ಮ ಕೈಯಲ್ಲಿ ಏನೂ ಕೂಡ ಇಲ್ಲ, ಎಲ್ಲವೂ ದೇವರ ಕೈಯಲ್ಲಿಯೇ ಇದೆ. ಆತನು ಯಾವುದನ್ನು ಕರುಣಿಸುತ್ತಾನೆ, ಯಾವುದನ್ನು ಕೊಡುತ್ತಾನೆಯೋ, ಯಾವುದನ್ನು ಕಸಿದುಕೊಳ್ಳುತ್ತಾನೆಯೋ ಎಲ್ಲದಕ್ಕೂ ನಾವು ಸುಮ್ಮನೆ ಇದ್ದು ನಮ್ಮ ಪಾಲಿಗೆ ಬಂದಿರುವುದನ್ನು ಅನುಭವಿಸುತ್ತಾ ಮುಂದುವರಿಯಬೇಕು. ಪ್ರಯತ್ನ ಯಾವತ್ತಿಗೂ ಕೂಡ ವ್ಯರ್ಥವಾಗುವುದಕ್ಕೆ ಹೋಗುವುದೇ ಇಲ್ಲ. ಹಾಗಾಗಿ ನಿಜವಾಗಿಯೂ ನೀವು ಪ್ರಯತ್ನ ಪಡುವುದನ್ನು ಮೊದಲು ಕಲಿಯಬೇಕು. ಯಾವುದರಲ್ಲಿ ನಿಮ್ಮ ಆಸಕ್ತಿ, ಯಾವುದರಲ್ಲಿ ನಿಮ್ಮ ಪ್ರಯತ್ನ ಎನ್ನುವುದು ನಿರಂತರವಾಗಿ ಇರುತ್ತದೆಯೋ ಆ ಕ್ಷೇತ್ರದಲ್ಲಿಯೇ ನೀವು ಯಶಸ್ಸನ್ನು ಸಾಧಿಸುತ್ತೀರಾ. ಏನೋ ಸೋಲಾಯಿತು, ಏನೋ ನಷ್ಟವಾಯಿತು ಎಂದು ನೀವು ಮಾಡುತ್ತಿರುವಂತಹ ಕೆಲಸವನ್ನು ಅರ್ಧಕ್ಕೆ ಬಿಟ್ಟರೆ ಖಂಡಿತವಾಗಿಯೂ ಕೂಡ ಅದು ನೆರವೇರುವುದಕ್ಕೆ ಸಾಧ್ಯವೇ ಇಲ್ಲ. ಬರುವುದೆಲ್ಲವನ್ನ ನೀವು ಸ್ವೀಕರಿಸಬೇಕು. ಅದು ಕಷ್ಟವೇ ಆಗಲಿ, ಸಂಕಷ್ಟವೇ ಆಗಲಿ, ಸೋಲೇ ಆಗಲಿ, ದುಃಖವೇ ಆಗಲಿ ಅಥವಾ ನಷ್ಟವೇ ಆಗಲಿ, ಏನೇ ಬಂದರೂ ಕೂಡ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ಬೆಳೆಸಿಕೊಳ್ಳಬೇಕು. ಹಾಗೂ ಅದರಿಂದ ನೀವು ಕಲಿತಿರುವಂತಹ ಪಾಠವನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡುವುದನ್ನು ಮೊದಲು ಕಲಿಯಬೇಕು. ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ, ಪ್ರತಿಫಲವನ್ನು ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಶ್ರೀಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ನೀವು ಕೆಲಸವನ್ನು ಮಾಡುವುದು ಮಾತ್ರ ನಿಮ್ಮ ಕೆಲಸವಾಗಬೇಕು. ನಿಮಗೆ ಯಾವಾಗ ಫಲವನ್ನು ಕರುಣಿಸಬೇಕು, ಯಾವಾಗ ನಿಮ್ಮ ಕೆಲಸಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನು ಕೊಡಬೇಕು ಎನ್ನುವುದು ನನಗೆ ತುಂಬ ಚೆನ್ನಾಗಿ ತಿಳಿದಿದೆ ಎಂದು. ಹಾಗಾಗಿ ನಿಮ್ಮ ಕೆಲಸವನ್ನು, ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುವುದನ್ನು ಕಲಿತುಕೊಳ್ಳಿ. ಬದಲಾಯಿಸಬಹುದಾದದ್ದನ್ನು ಬದಲಾಯಿಸಿ, ಬದಲಾಯಿಸಲು ಆಗದೇ ಇದ್ದಿದ್ದನ್ನು ಸ್ವೀಕರಿಸಿ, ಸ್ವೀಕರಿಸಲು ಆಗದೇ ಇದ್ದದ್ದನ್ನು ಬಿಟ್ಟು ಬಿಡಬೇಕು. ಯಾವಾಗಲೂ ಕೂಡ ನಿಮ್ಮನ್ನು ಸಂತೋಷವಾಗಿರಿಸಿಕೊಳ್ಳಬೇಕು. ಜೀವನದಲ್ಲಿ ಏನಿದೆ, ಇಂದು ಒಳ್ಳೆಯ ದಿನ ಇದ್ದರೆ ನಾಳೆ ಅದೇ ದಿನ ಮುಂದುವರಿಯುತ್ತದೆ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇಂದು ಇರುವಂತಹ ಸ್ಥಿತಿಗತಿಗಳು ನಾಳೆಯೂ ಕೂಡ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೂ ಕೂಡ ಯಾರಿಂದಲೂ ಸಾಧ್ಯವೇ ಇಲ್ಲ. ಆದರೆ ಒಂದನ್ನು ಮಾತ್ರ ಖಂಡಿತವಾಗಿಯೂ ಹೇಳಬಹುದು, ಇಂದಿನ ದಿನವನ್ನು ನೀವು ಸರಿಯಾದ ರೀತಿಯಲ್ಲಿ ಸಾರ್ಥಕತೆಯನ್ನಗೊಳಿಸಿಕೊಂಡಾಗ ಖಂಡಿತವಾಗಿಯೂ ಕೂಡ ನಿಮ್ಮ ಬರುವಂತಹ ಭವಿಷ್ಯವು ಉಜ್ವಲವಾಗಿಯೇ ಇರುತ್ತದೆ. ಹಾಗಾಗಿ ಇಂದಿನ ಪ್ರತಿಯೊಂದು ನಿಮಿಷವನ್ನು ಕೂಡ, ಇಂದಿನ ಪ್ರತಿಯೊಂದು ಘಳಿಗೆಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ನೀವು ಸದುಪಯೋಗ ಮಾಡಿಕೊಳ್ಳುವುದನ್ನು ಮೊದಲು ಕಲಿತುಕೊಳ್ಳಬೇಕು. ನಮಗೆ ಯಾರು ನೋವನ್ನು ಉಂಟು ಮಾಡುತ್ತಾರೆಯೋ ಅವರಿಗೆ ಕಾಲವೇ ತಕ್ಕ ರೀತಿಯ ಉತ್ತರವನ್ನು ಕೊಡುತ್ತದೆ. ಖಂಡಿತವಾಗಿಯೂ ಕೂಡ ಅವರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಏಕೆ ಹಾಳು ಮಾಡಿಕೊಳ್ಳುತ್ತೀರಾ? ದೇವರು ಇದ್ದಾನೆ. ನಷ್ಟ ಮಾಡಿದವರಿಗೆ ನಷ್ಟವನ್ನು ಕೊಡುತ್ತಾನೆ, ದುಃಖವನ್ನು ಕೊಟ್ಟವರಿಗೆ ದುಃಖವನ್ನೇ ಕರುಣಿಸುತ್ತಾನೆ. ಅನ್ಯಾಯ ಮೋಸವನ್ನು ಮಾಡಿದವರಿಗೆ ಅನ್ಯಾಯ ಮೋಸವನ್ನು ಮಾಡುವಂಥವರನ್ನು ಅವರ ಜೀವನದಲ್ಲಿ ತರುತ್ತಾನೆ. ಖಂಡಿತವಾಗಿಯೂ ಕೂಡ ಎಲ್ಲವೂ ಒಳ್ಳೆಯದೇ ಆಗುತ್ತದೆ.
ಕೊಂಚ ತಾಳ್ಮೆಯಿಂದ ಕಾಯುವಂತಹ ಒಂದು ಚಾಕಚಕ್ಯತೆ ನಿನ್ನಲ್ಲಿ ಇರಬೇಕು ಅಷ್ಟೇ. ಮನುಷ್ಯ ಯಾವಾಗಲೂ ಕೂಡ ಶ್ರೀಗಂಧ ಮರದ ರೀತಿಯಾಗಿ ಬದುಕಬೇಕಂತೆ. ಆ ಮರ ಎನ್ನುವುದು ಕತ್ತರಿಸಿದ್ದಷ್ಟು ಸುಗಂಧವನ್ನೇ ನೀಡುತ್ತದೆ. ಹಾಗಾಗಿ ಜೀವನದಲ್ಲಿ ಯಾರೇ ನಿಮಗೆ ಏನೇ ನೋವನ್ನು ಉಂಟು ಮಾಡಲಿ, ಕಷ್ಟಗಳನ್ನೇ ಕೊಡಲಿ, ಎಲ್ಲವನ್ನ ಅನುಭವಿಸುತ್ತಾ ಮುಂದುವರಿಯುವುದನ್ನು ಕಲಿಯಬೇಕು. ದೇವರಿದ್ದಾನೆ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಎಂದು ಹೇಳುವಂತಹ ಮಾತೆ ಇದೆ. ಹಾಗೆಯೇ ಕೆಡಕರಿಗೆ ಅಥವಾ ದುಷ್ಟರಿಗೆ ಒಂದು ಕಾಲ ಇದ್ದರೆ ಒಳ್ಳೆಯವರಿಗೂ ಕೂಡ ಕಾಲ ಎನ್ನುವುದು ಕೂಡಿ ಬರುತ್ತದೆ. ಯಾರು ಎಷ್ಟೇ ಒಂದು ಕೀಳಾಗಿ ಕಂಡರೂ ಕೂಡ ಒಳ್ಳೆಯದನ್ನು ಬಯಸಬೇಕು. ನಿಮ್ಮ ಒಳ್ಳೆಯತನವನ್ನು ಕಾಪಾಡಲು ಭಗವಂತ ಸದಾ ಇರುತ್ತಾನೆ. ನೀವು ಸುಮ್ಮನೆ ಇದ್ದು ಬಿಡಿ. ಕಾಲಕ್ಕೆ ಗೊತ್ತಿದೆ ಯಾವಾಗ ಏನನ್ನ ಕೊಡಬೇಕು, ಕೊಟ್ಟಿರುವುದನ್ನು ಯಾವಾಗ ಕಸಿದುಕೊಳ್ಳಬೇಕು ಎನ್ನುವುದು. ಹಾಗಾಗಿ ಕಾಲಾಯ ತಸ್ಮೈ ನಮಃ ಎನ್ನುವ ಮಾತಿಗೆ ಅನುಗುಣವಾಗಿ ಕಾಲಕ್ಕೆ ತುಂಬ ಚೆನ್ನಾಗಿ ತಿಳಿದಿದೆ. ಸುಳ್ಳು ಎನ್ನುವುದು ಕೆಂಡದಂತೆ ಹೊಳೆಯುತ್ತದೆ, ಆದರೆ ಸುಡುತ್ತದೆ, ಕ್ರಮೇಣ ಬೂದಿಯಾಗುತ್ತದೆ. ಸತ್ಯ ಎನ್ನುವುದು ಮಾಣಿಕ್ಯದಂತೆ ಹಾಗೆಯೇ ಹೊಳೆಯುತ್ತದೆ, ಆದರೆ ಸುಡುವುದಿಲ್ಲ. ಮಹೋನ್ನತವಾಗಿರುವಂಥದ್ದನ್ನು ನಾವು ಸಾಧಿಸಲು ಹೊರಟಾಗ ಹಲವಾರು ರೀತಿಯ ಅಡಚಣೆಗಳು ನಮ್ಮ ಜೀವನದಲ್ಲಿ ಉದ್ಭವ ಆಗುವುದು ಸಹಜ. ಆ ಎಲ್ಲ ಅಡಚಣೆಗಳನ್ನು ನೀವು ಹಿಮ್ಮೆಟ್ಟಿಸುತ್ತಾ ಮುಂದುವರಿಯುವುದನ್ನು ಕಲಿಯಬೇಕು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಸತ್ಯದ ದಾರಿಯಲ್ಲಿ, ಧರ್ಮಯುತವಾಗಿರುವಂತಹ ದಾರಿಯಲ್ಲಿ ಮುಂದುವರಿದವರಿಗೆ ಖಂಡಿತವಾಗಿಯೂ ಕೂಡ ಜಯ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಧರ್ಮ ಪಾಲನೆಯನ್ನು ಮಾಡುವುದನ್ನು ಮೊದಲು ಕಲಿತುಕೊಳ್ಳಿ. ಆಗ ನಿಮ್ಮ ಜೀವನದಲ್ಲಿ ಏನೇ ಬಂದರೂ ಕೂಡ ನಿಮ್ಮನ್ನು ಧರ್ಮವೇ ರಕ್ಷಣೆಯನ್ನು ಮಾಡುತ್ತದೆ. ಸತ್ಯದ ದಾರಿಯಲ್ಲಿ ಹೋಗು. ನೀನು ನಡೆಯುವಾಗ ಎಡವಿ ಪಾತಾಳಕ್ಕೆ ಬಿದ್ದರೂ ಕೂಡ ನಿನ್ನನ್ನು ಮೇಲೆ ಎತ್ತುವುದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಆಗ ಧಾವಿಸಿಯೇ ಧಾವಿಸುತ್ತಾನೆ. ಕೃಷ್ಣ ಪರಮಾತ್ಮನನ್ನು ನಂಬಿ ಜೀವನವನ್ನು ಮಾಡಿದವರಿಗೆ ಎಂದಿಗೂ ಕೂಡ ಅನ್ಯಾಯವಾಗಲಿ, ದುಃಖವಾಗಲಿ, ನೋವುಗಳಾಗಲಿ ಬರುವುದೇ ಇಲ್ಲ. ಹಾಗಾಗಿ ಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡುವುದನ್ನು ಕಲಿತುಕೊಳ್ಳಿ. ಚರಿತ್ರೆಯಲ್ಲಿ ಗೆದ್ದಿರುವಂತಹ ವ್ಯಕ್ತಿಗಳಿಗೆ ಗೆದ್ದವರು ಎನ್ನುವಂತಹ ಜಾಗ ಇರುವುದನ್ನು ನಾವು ಎಲ್ಲರೂ ಕೂಡ ಗಮನಿಸಿರುತ್ತೇವೆ. ಸೋತವನಿಗೂ ಕೂಡ ಇಂತಹ ವ್ಯಕ್ತಿಯೊಂದಿಗೆ ಸೆಣಸಾಡಿ ಸೋತನಪ್ಪ ಎನ್ನುವಂತಹ ಜಾಗ ಇರುವುದನ್ನು ನಾವು ನೋಡಿರುತ್ತೇವೆ. ಆದರೆ ಅದೇ ಒಂದು ಗೆಲುವಿನಲ್ಲಿ ನಿಂತು ನೋಡುವವರಿಗಾಗಲಿ, ನಿಮ್ಮನ್ನು ಆಡಿಕೊಂಡು ನಕ್ಕವರಿಗಾಗಲಿ ಯಾವುದೇ ರೀತಿಯಾಗಿಯೂ ಕೂಡ ಚರಿತ್ರೆಯಲ್ಲಿ ಅವರ ಒಂದು ಹೆಸರು ಇರುವುದಕ್ಕೆ ಅಸಾಧ್ಯ. ಹಾಗೆಯೇ ನಿಮ್ಮ ಜೀವನ ಎನ್ನುವುದು ಚರಿತ್ರೆಯಾಗಬೇಕು, 4 ಜನರಿಗೆ ಮಾರ್ಗದರ್ಶನವಾಗಬೇಕು. ಖಂಡಿತವಾಗಿಯೂ ಕೂಡ ಅಂತಹ ಜೀವನ ಶೈಲಿಯನ್ನು ನೀವು ರೂಢಿಸಿಕೊಳ್ಳಬೇಕು. ನೋಡಿ ಆಡಿ ನಗುವವರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಕಳೆಯುವುದಕ್ಕೆ ಹೋಗಲೇಬೇಡಿ. ಖಂಡಿತವಾಗಿಯೂ ಕೂಡ ಎಲ್ಲರಿಗೂ ಒಂದು ಕಾಲ ಎನ್ನುವುದು ಬಂದೇ ಬರುತ್ತದೆ. ಆಗ ನಿಮ್ಮ ಮಹತ್ವ ಏನು, ನಿಮ್ಮ ಸ್ಪಷ್ಟತೆ ಏನು, ನಿಮ್ಮ ವ್ಯಕ್ತಿತ್ವ ಏನು ಎನ್ನುವುದು ಇಡೀ ಪ್ರಪಂಚಕ್ಕೆ ಗೊತ್ತಾಗುವುದು. ಒಂದೇ ಒಂದು ಕ್ಷಣವೂ ಕೂಡ ಆರದೆಯೇ ಉರಿಯುವುದು ದೀಪ. ಒಂದು ಕ್ಷಣವೂ ಕೂಡ ನಿಲ್ಲದೆ ಓಡುತ್ತಿರುವುದು ಸಮಯ. ಒಂದು ಕ್ಷಣವೂ ಕೂಡ ನಿಲ್ಲದೆ ಬೀಸುತ್ತಿರುವುದು ಗಾಳಿ. ಒಂದು ಕ್ಷಣವೂ ಕೂಡ ಬಾಡದೆಯೇ ಅರಳಿರುವುದು ಪ್ರೀತಿ. ಒಂದು ಕ್ಷಣವೂ ಕೂಡ ದೂರವಾಗದೆ ಎಂದೆಂದಿಗೂ ಕೂಡ ಜೊತೆಯಾಗಿ ಇರುವುದೇ ಗೆಳೆತನ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಾನೆ, ಅಂತಹ ಗೆಳೆತನ ನಿಮ್ಮಲ್ಲಿ ಸಿಕ್ಕರೆ ಅಂಥವರನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ನಿಜ, ಆದರೆ ನೀವು ಯಾವುದನ್ನು ಹೇಗೆ ಸ್ವೀಕರಿಸುತ್ತೀರಾ ಎನ್ನುವುದರ ಮೇಲೆ ಅದು ಅವಲಂಬಿತವಾಗಿರುತ್ತದೆ. ಕರ್ಮದ ಏಟು ಎನ್ನುವುದು ತುಂಬಾ ಭಯಂಕರವಾಗಿ ಇರುತ್ತದೆ. ಶ್ರೀಕೃಷ್ಣ ಪರಮಾತ್ಮನೇ ನಿಮಗೆ ಕ್ಷಮಿಸಿದರೂ ಕೂಡ ನೀವು ಜೀವನದಲ್ಲಿ ಮಾಡಿರುವಂತಹ ಕರ್ಮಗಳು ನಿಮ್ಮನ್ನು ಕ್ಷಮಿಸುವುದಕ್ಕೆ ಅಸಾಧ್ಯ. ಹಾಗಾಗಿ ಜೀವನದಲ್ಲಿ ನೀವು ಮಾಡಲು ಹೊರಟಿರುವಂತಹ ಕರ್ಮಗಳನ್ನು ಹಿಂದೆ ಮುಂದೆ ನೋಡಿ ಮಾಡಬೇಕು. ನೀವು ಮಾಡುತ್ತಿರುವಂತಹ ಕರ್ಮಗಳಿಂದ ಯಾವುದೇ ರೀತಿಯಾಗಿಯೂ ಯಾರಿಗೂ ಕೂಡ ತೊಂದರೆಯನ್ನು ಮಾಡಲೇಬಾರದು. ಆ ರೀತಿಯ ಕರ್ಮಗಳನ್ನು ನೀವು ಮಾಡಬೇಕು. ಅಂದಾಗ ಮಾತ್ರ ಒಳ್ಳೆಯ ಫಲಗಳನ್ನು ನೀವು ಪಡೆಯುವುದಕ್ಕೆ ಸಾಧ್ಯವಾಗುವುದು. ನಮ್ಮ ಸಂಗ್ರಹವಾಗಿರುವಂತಹ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಪುಣ್ಯ ಮುಗಿದ ನಂತರ ಸಮರ್ಥ ರಾಜನೂ ಕೂಡ ಭಿಕ್ಷೆಯನ್ನು ಬೇಡಬೇಕಾಗುತ್ತದೆ. ಆದ್ದರಿಂದ ಯಾರೊಂದಿಗೂ ಕೂಡ ಮೋಸವಾಗಲಿ, ಕಪಟವಾಗಲಿ, ವಂಚನೆಗಳಾಗಲಿ ಮಾಡಿ ಯಾರ ಆತ್ಮಕ್ಕೂ ಕೂಡ ಮೋಸವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ನೀವು ಇತರರಿಗೆ ಏನನ್ನು ಬಯಸುತ್ತೀರಿಯೋ ಇತರರಿಂದಲೂ ಕೂಡ ನಿಮಗೆ ಅದೇ ಒಂದು ದೊರಕುವುದು.
ಹಾಗಾಗಿ ದೇವರಲ್ಲಿ ಒಳ್ಳೆಯ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಿ, ದೇವರಲ್ಲಿ ಒಳ್ಳೆಯ ಆರಾಧನೆಗಳನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ಕೂಡ ದೇವರು ಒಳ್ಳೆಯ ಸಮಯವನ್ನು ನಿಮ್ಮ ಜೀವನದಲ್ಲಿ ಕರುಣಿಸುತ್ತಾನೆ. ನೀವು ಅಂದುಕೊಂಡಂತಹ ಎಲ್ಲ ದಾರಿಗಳು ಯಶಸ್ವಿ ಆಗುತ್ತದೆ. ಒಳ್ಳೆಯದಾಗಲಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡುವುದರ ಮೂಲಕ ನಿಮ್ಮ ಅಭೂತಪೂರ್ವವಾಗಿರುವಂತಹ ಭಕ್ತಿಯನ್ನು ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ ಬಂಧುಗಳಿಗೆ.